ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ದ್ವಿತೀಯ PUCಯ ಎಕನಾಮಿಕ್ಸ್ನಲ್ಲಿ 4 ಅಂಕಕ್ಕೆ ಕೇಳುವಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಆದಂಥ ಒಂದು ಆರ್ಥಿಕತೆಯ ವೃತ್ತಾಕಾರ ಚಲನೆಯನ್ನು ವಿವರಿಸಿ. ಈ ಒಂದು ಕ್ವಶನ್ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ನೀವು ಸ್ಕಿಪ್ ಮಾಡಿ ನೋಡಿದ್ರಿಂದ ನಿಮಗೆ ಯಾವ ರೀತಿಯಾಗಿ ನಾವು ಆನ್ಸರ್ ಮಾಡೋದಂತ ಗೊತ್ತಾಗೋದಿಲ್ಲ ಮತ್ತು ಅದಕ್ಕೆ ನಾವು ಪರ್ಫೆಕ್ಟಾಗಿ ಯಾವ ಒಂದು ಸ್ಟೆಪ್ನ ಫಾಲೋ ಮಾಡೋದಂತ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳೋದೇನೆಂದರೆ ದಯವಿಟ್ಟು ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದಷ್ಟು ನಿಮಗೆ ಬೆನಿಫಿಟ್ ಆಗಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು ಕ್ವಶನ್ಗೆ ನಾವು ಆನ್ಸರ್ ಮಾಡೋದು ಹೇಗಂತ ನೋಡ್ತಾ ಹೋಗೋಣ. ಈಗ ಕ್ವಶನ್ ಅಂದರೆ ಸ್ನೇಹಿತರೆ ನೋಡಿ, ಈಗ ಯಾವುದೇ ಒಂದು ಕ್ವಶನನ್ನು ಕೊಟ್ಟಾಗ ಈ ರೀತಿಯಾಗಿ ಸ್ನೇಹಿತರೆ ನೋಡಿ, ಈ ರೀತಿಯಾಗಿ ಎಕ್ಸಾಮ್ನಲ್ಲಿ ಕ್ವಶನ್ ಹಾಕಿದ್ರೆ ಒಂದು ಆರ್ಥಿಕ ವೃತ್ತಾಕಾರ ಚಲನೆಯನ್ನು ವಿವರಿಸಿ ಅಂತ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು ಅಥವಾ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಆಗಿರ್ಬೋದು, ಈ 3 ಎಕ್ಸಾಮ್ಗಳಲ್ಲಿ ಇದೇ ರೀತಿ ಕ್ವಶನ್ನ ಕೇಳ್ತಾರೆ. ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಈ ರೀತಿಯಾಗಿ ಕ್ವಶನ್ ಕೊಟ್ಟಾಗ ಸ್ನೇಹಿತರೆ ಯಾವುದೇ ಒಂದು ಕ್ವಶನ್ ಕೊಳ್ಳಿ ಅವರು ಕ್ವಶನ್ನ ಕೊಟ್ಟಲೆ ನಾವು ಡೈರೆಕ್ಟಾಗಿ ಆನ್ಸರ್ನ ಬರಿಬಾರ್ದು ಸ್ನೇಹಿತರೆ. ಈ ರೀತಿಯಾಗಿ ನಾವು ಡೈರೆಕ್ಟಾಗಿ ಆನ್ಸರ್ನ ಬರಿಬಾರ್ದು. ಯಾಕಂದರೆ ನೀವು ಡೈರೆಕ್ಟಾಗಿ ಆನ್ಸರ್ ಮಾಡೋದ್ರಿಂದ ನಿಮ್ಮ ಒಂದು ಅಂಕಗಳು ಕಡಿಮೆ ಆಗ್ತವೆ ಮತ್ತು ಆ ಒಂದು ರೈಟಿಂಗ್ ಏನಿರುತ್ತೆ ಅದು ಪರಿಪೂರ್ಣ ಆಗೋದಿಲ್ಲ ಸ್ನೇಹಿತರೆ. ನಿಮ್ಮ ಒಂದು ಆನ್ಸರ್ ಪರ್ಫೆಕ್ಟ್ ಆಗಿರ್ಬೇಕು ಮತ್ತು ನಿಮಗೆ ಜಾಸ್ತಿ ಮಾರ್ಕ್ಸ್ ಬರಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, ನೀವು ಫಸ್ಟು 3 ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಆ ಒಂದು 3 ಸ್ಟೆಪ್ನ ನೀವು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಸಂಪೂರ್ಣವಾದ ಅಂಕಗಳು ಸಿಗ್ತವೆ ಮತ್ತು ನಿಮ್ಮ ಸ್ಕೋರ್ ಕೂಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹಾಗಿದ್ದರೆ ಆ ಒಂದು 3 ಸ್ಟೆಪ್ ಯಾವುದಂದರೆ, ಫಸ್ಟ್ ಒಂದು ಸ್ಟೆಪ್ ಬಂದುಬಿಟ್ಟು ಇಂಟ್ರೊಡಕ್ಷನ್ ಆಫ್ ಕ್ವಶನ್. ಸ್ನೇಹಿತರೆ, ಯಾವುದೇ ಒಂದು ಕ್ವಶನ್ಗೆ ನೀವು ಆನ್ಸರ್ನ ಬರಿತಿದ್ದಾರೆ ಅಂದರೆ ಆ ಒಂದು ಕ್ವಶನ್ಗೆ ನೀವು ಇಂಟ್ರೊಡಕ್ಷನ್ನ ಬರೀಲೇಬೇಕಾಗುತ್ತೆ ಸ್ನೇಹಿತರೆ. ಇಂಟ್ರೊಡಕ್ಷನ್ ಇಲ್ಲಾರದೆ ನೀವೇನಾದರೂ ಕ್ವಶನ್ಗೆ ನೀವು ಆನ್ಸರ್ ಮಾಡಿದರೆ ಆ ಒಂದು ಆನ್ಸರ್ ಕೂಡ ವ್ಯರ್ಥ ಆಗುತ್ತೆ ಸ್ನೇಹಿತರೆ. ಆ ಒಂದು ಆನ್ಸರ್ಗೆ ನಿಮಗೆ ಸಂಪೂರ್ಣವಾದ ಅಂಕಗಳು ಸಿಗೋದಿಲ್ಲ. ಎಸ್ಪೆಷಲಿ ಈ ರೀತಿಯಾದ ಒಂದು ಬೋರ್ಡ್ ಎಕ್ಸಾಮ್ನಲ್ಲಿ ನೀವು ಇಂಟ್ರೊಡಕ್ಷನ್ ಇಲ್ಲದ ಏನು ಆನ್ಸರ್ ಬರೆದ್ರೆ ಅದಕ್ಕೆ ಸಂಪೂರ್ಣವಾದ ಅಂಕಗಳು ಸಿಗೋದಿಲ್ಲ ಸ್ನೇಹಿತರೆ. ಇನ್ನು ಸೆಕೆಂಡ್ ಒಂದು ಸ್ಟೆಪ್ ಯಾವುದಂದರೆ ಎಕ್ಸ್ಪ್ಲನೇಷನ್ ಆಫ್ ಕ್ವಶನ್ಗೆ ಒಂದು ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ನ ಕೊಡಬೇಕಾಗತ್ತೆ, ವಿವರಣೆಯನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಫಸ್ಟ್ ಒಂದು ಸ್ಟೆಪ್ ಯಾವುದಂದರೆ ಇಂಟ್ರೊಡಕ್ಷನ್ ಆಫ್ ಕ್ವಶನ್ನು. ಆ ಒಂದು ಕ್ವಶನ್ ಏನು ಕೇಳಿದರೆ ಆ ಒಂದು ಕ್ವಶನ್ಗೆ ನಾವು ಇಂಟ್ರೊಡಕ್ಷನ್ನ ಬರಿಬೇಕಾಗತ್ತೆ ಅಥವಾ ಅದರ ಒಂದು ಕ್ವಶನ್ನ ಮೀನಿಂಗ್ ಬರೀಬೇಕಾಗುತ್ತೆ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ಪು ವಿವರಣೆ ಬರೀಬೇಕಾಗುತ್ತೆ. ಏನು ಕ್ವಶನ್ ಕೇಳಿದ್ರೆ ಅದರ ಒಂದು ರಿಲೇಟೆಡ್ ಆಗಿ ವಿವರಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಥರ್ಡ್ ಒಂದು ಸ್ಟೆಪ್ ಬಂದುಬಿಟ್ಟು ಕನ್ಕ್ಲೂಷನ್ ಆಫ್ ಕ್ವಶನ್. ಸ್ನೇಹಿತರೆ, ಯಾವುದೇ ಒಂದು ಕ್ವಶನ್ ಆಗಿರ್ಬೋದು ಅದಕ್ಕೆ ಎಂಡ್ ಮಾಡಲೇಬೇಕಾಗುತ್ತೆ. ಆ ಒಂದು ನಮ್ಮ ಒಂದು ಕನ್ಕ್ಲೂಷನಲ್ಲಿ ಏನು ಬರಬೇಕಂದ್ರೆ ಸಿಲೆಬಸ್ನಲ್ಲಿ ಇರೋದನ್ನು ಬರಿಬಾರ್ದು ಸ್ನೇಹಿತರೆ. ನಾನ್ ಸಿಲೆಬಸ್ ನಮ್ಮ ಒಪಿನಿಯನ್ ಏನಿದೆ ಆ ಒಂದು ಕ್ವಶನ್ ಬಗ್ಗೆ ನಮ್ಮ ಒಂದು ಒಪಿನಿಯನ್ ಏನಿದೆ ಅಂತ ತಿಳ್ಕೊಂಡು ಆ ಒಂದು ಕನ್ಕ್ಲೂಷನ್ನ ನಾವು ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು 3 ಸ್ಟೆಪ್ನ ನಾವು ಮಿಕ್ಸ್ ಮಾಡಿ ಬರೆದಾಗ ಮಾತ್ರ ನಮಗೆ ಸಂಪೂರ್ಣವಾದ 4ಕ್ಕೆ 4 ಅಂಕಗಳು ಖಂಡಿತವಾಗೂ ಸಿಗುತ್ತೆ ಸ್ನೇಹಿತರೆ. ಹಾಗಿದ್ದರೆ ಈ ಒಂದು ಕ್ವಶನ್ಗೆ ಯಾವ ರೀತಿಯಾಗಿ ಆನ್ಸರ್ ಮಾಡೋದಂತ ಈಗ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಈಗ ಯಾವುದೊಂದು ಎಕ್ಸಾಮ್ ಆಗಿರ್ಬೋದು ಈ ರೀತಿಯಾಗಿ ಕ್ವಶನ್ನ ಕೇಳ್ತಾರೆ. ನಿಮಗೆ ಒಂದು ಆರ್ಥಿಕತೆಯ ವೃತ್ತಾಕಾರ ಚಲನೆಯನ್ನು ವಿವರಿಸಿ ಅಂತ ಕೇಳ್ತಾರೆ. ಈ ರೀತಿಯಾಗಿ ಕೊಟ್ಟಾಗ ನಮಗೆ ಈ ಒಂದು ಕ್ವಶನ್ಗೆ ಇಂಟ್ರೊಡಕ್ಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಇಂಟ್ರೊಡಕ್ಷನ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಆರ್ಥಿಕ ವ್ಯವಸ್ಥೆಯೊಂದರ ಆದಾಯವು ವಿವಿಧ ವ್ಯಕ್ತಿಗಳು, ವಲಯಗಳು, ಕ್ಷೇತ್ರಗಳ ನಡುವೆ ನಿರಂತರವಾಗಿ ಚಕ್ರೀಯ ಅಥವಾ ವೃತ್ತಾಕಾರ ರೀತಿಯಲ್ಲಿ ಪ್ರವಹಿಸುವ ಪ್ರಕ್ರಿಯೆಯನ್ನು ವರಮಾನದ ವೃತ್ತಾಕಾರ ಚಲನೆ ಅಥವಾ ಆರ್ಥಿಕತೆಯ ವೃತ್ತಾಕಾರ ಚಲನೆ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ, ಆರ್ಥಿಕತೆಯ ವೃತ್ತಾಕಾರ ಚಲನೆ ಅಂದರೆ ಈಗ ಆದಾಯ ಅಂದರೆ ದುಡ್ಡು. ಈ ಒಂದು ದುಡ್ಡು ಏನು ಮಾಡುತ್ತೆ ಅಂದರೆ ಒಬ್ಬರ ಕೈಲಿ ಇರೋದಿಲ್ಲ. ದುಡ್ಡು ಕೆಲವು ಸಮಯ ಏನಿರ್ತಂದರೆ ನಮ್ಮ ಕೈಲಿ ಜನಸಾಮಾನ್ಯ ಇರುತ್ತೆ. ಅದಾದಮೇಲೆ ಮತ್ತೆ ಅಂಗಡಿಗೆ ಹೋಗ್ತೀವಿ, ಏನಾದರೂ ಒಂದು ವಸ್ತುನ ತೋರ್ಬೇಕಂದ್ರೆ ಅಂಗಡಿಗೆ ಹೋಗ್ತೀವಿ. ನಮ್ಮ ದುಡ್ಡು ಎಲ್ಲಿ ಹೋಗುತ್ತೆ ಮತ್ತು ಅಂಗಡಿಯವ್ರ ತನಕ ಹೋಗುತ್ತೆ. ಮತ್ತು ಅಂಗಡಿಯವರ ಓನರ್ನಲ್ಲಿರುವಂಥ ದುಡ್ಡು ಮತ್ತು ಏನು ಮಾಡ್ತಾರೆ ಅವರು ತಮ್ಮ ಅಂಗಡಿಯಲ್ಲಿರುವಂಥ ಒಂದು ಕಸ್ಟಮರ್ಗೆ, ತಾನೇನು ಅಂಗಡಿಯಲ್ಲಿ ಇಟ್ಟಿರುವಂಥ ಒಂದು ಕೆಲಸಗಾರಿಗೆ ಆ ದುಡ್ಡನ್ನ ಕೊಡ್ತಾನೆ. ಈ ರೀತಿಯಾಗಿ
ಗ್ರಾಹಕನಿಂದ ಮಾರಾಟಗಾರನಿಗೆ, ಮಾರಾಟಗಾರನಿಂದ ಗ್ರಾಹಕರಿಗೆ, ಈ ರೀತಿಯಾಗಿ ಆದಾಯ ಅಥವಾ ಹಣ ವೃತ್ತಾಕಾರವಾಗಿ ಚಲನೆ ಮಾಡುತ್ತಿದ್ದರೆ ಅದನ್ನು ನಾವು ಏನಂತೀವಿ, ಒಂದು ಆರ್ಥಿಕತೆಗೆ ವೃತ್ತಾಕಾರ ಚಲನೆ ಅಂತ ಕರಿತೀವಿ ಸ್ನೇಹಿತರೆ. ನಿಮಗೆ ಈಗ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಆದಾಯ ಅಂದರೆ ದುಡ್ಡು ಏನು ಮಾಡುತ್ತಂದರೆ ಕ್ಷೇತ್ರಗಳು ಅಥವಾ ಕೆಲವು ವ್ಯಕ್ತಿಗಳ ನಡುವೆ ಅಥವಾ ವಲಯಗಳ ನಡುವೆ ಅಥವಾ ಕ್ಷೇತ್ರಗಳ ನಡುವೆ ನಿರಂತರವಾಗಿ ಅದು ಕಂಟಿನ್ಯೂಸ್ ಆಗಿ ನಡ್ತಿರುತ್ತೆ ಸ್ನೇಹಿತರೆ, ಎಲ್ಲಿ ನಿಲ್ಲೋದಿಲ್ಲ. ಈಗ ನೀವೇನಾದರೂ ಒಂದು ಪ್ರಾಡಕ್ಟ್ ಬೇಕಂದ್ರೆ ಅಥವಾ ಸರ್ವಿಸ್ ಬೇಕಂದರೂ ಅದಕ್ಕೆ ನೀವು ದುಡ್ಡನ್ನ ನೀವು ಕೊಡಲೇಬೇಕಾಗುತ್ತೆ. ಈ ರೀತಿಯಾಗಿ ನಿರಂತರವಾಗಿ ಕೆಲವು ವ್ಯಕ್ತಿಗಳು, ಕೆಲವು ಕ್ಷೇತ್ರಗಳು ಮತ್ತು ಕೆಲವು ವಲಯಗಳ ನಡುವೆ ನಿರಂತರವಾಗಿ ಆದಾಯ ವೃತ್ತಾಕಾರ ಚಲನವಾಗಿ ಅಂದರೆ ನಿರಂತರವಾಗಿ ಅದು ಚಲಿಸುತ್ತಿರುತ್ತದೆ. ಹಾಗಾಗಿ ಅದನ್ನೇನಂತೀವಿ, ವೃತ್ತಾಕಾರ ಚಲನೆ ಅಂತ ಕರಿತೀವಿ ಸ್ನೇಹಿತರೆ. ಈ ರೀತಿಯಾಗಿ ನಾವು ಈ ಒಂದು ಕ್ವೆಶನ್ಗೆ ಆನ್ಸರ್ನ ಅಥವಾ ಇಂಟ್ರೊಡಕ್ಷನ್ನ ಬರೆದ್ವಿ. ಇದು ಫಸ್ಟ್ ಸ್ಟೆಪ್ ಆಯಿತು. ಇಂಟ್ರೊಡಕ್ಷನ್ ಬರೆದ್ಮೇಲೆ ಎಕ್ಸ್ಪ್ಲನೇಷನ್ನ ಬರೀಬೇಕಾಗುತ್ತೆ ಸ್ನೇಹಿತರೆ. ಎಕ್ಸ್ಪ್ಲನೇಷನ್ ಅಂದರೆ ಆ ಒಂದು ಕ್ವೆಶನ್ ಯಾವ ಒಂದು ರಿಲೇಟೆಡ್ ಆಗಿದೆ ಅಂತ ನಾವು ತಿಳ್ಕೊಂಡು ಅದಕ್ಕೆ ನಾವು ವಿವರಣೆ ಕೊಡ್ತಾ ಹೋಗ್ಬೇಕಾಗುತ್ತೆ. ಈ ಒಂದು ಕ್ವೆಶನ್ ಯಾವ ರಿಲೇಟೆಡ್ ಆಗಿದೆ ಅಂದರೆ ಆರ್ಥಿಕತೆಯ ವೃತ್ತಾಕಾರ ಚಲನೆ ಅಂದರೆ ಹಣ ಯಾವ ರೀತಿಯಾಗಿ ವೃತ್ತಾಕಾರ ಗ್ರಾಹಕರಿಂದ ಮಾಲೀಕರಿಗೆ ಅಥವಾ ವಲಯಗಳಿಗೆ ಅಥವಾ ಕ್ಷೇತ್ರಗಳಿಗೆ ಯಾವ ರೀತಿಯಾಗಿ ವೃತ್ತಾಕಾರವಾಗಿ ಚಲಿಸುತ್ತದೆ ಅಂತ ಈ ಒಂದು ಕ್ವೆಶನ್ ಇದೆ. ಇದು ರಿಲೇಟಾಗಿ ನಾವು ಎಕ್ಸ್ಪ್ಲನೇಷನ್ನ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಪ್ಲನೇಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಸರಳ ಆರ್ಥಿಕ ವ್ಯವಸ್ಥೆಯಲ್ಲಿ ಆದಾಯ ವೃತ್ತಾಕಾರ ಪರಿಚಲನೆ ಈ ಕೆಳಕಂಡ ರೀತಿಯಲ್ಲಿ ಇದೆ ಎನ್ನಬಹುದು. ಕುಟುಂಬ ವಲಯ ಮತ್ತು ಉದ್ಯಮ ವಲಯ. ಈಗ ಎರಡು ವಲಯಗಳಿರುವ ಅರ್ಥವ್ಯವಸ್ಥೆಯನ್ನು ಸರಳ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಸ್ನೇಹಿತರೆ. ಇದಾದ ಮೇಲೆ ಈ ಒಂದು ಆರ್ಥಿಕ ಚಲನೆಗೆ ಎಷ್ಟು ಪರಿಕಲ್ಪನೆಗಳಿವೆ ಅಂದರೆ ಅಥವಾ ಕಲ್ಪನೆಗಳು ಇದ್ದಾವೆ ಅಂದರೆ 4 ಕಲ್ಪನೆಗಳು ಇದ್ದಾವೆ. ಈ 4 ಕಲ್ಪನೆಗಳನ್ನು ಹಾಕಿ ನೀವು ಬರೀಲೇಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಫಸ್ಟ್ ನೀವು ಇಂಟ್ರೊಡಕ್ಷನ್ ಬರೆದ ಮೇಲೆ ಈ 4 ಡೈರೆಕ್ಟಾಗಿ ಈ 4 ಕಲ್ಪನೆಗಳನ್ನು ಬರೆದು ಕೂಡ ನಮಗೆ ಯಾವುದೇ ರೀತಿ ಆನ್ಸರ್ ರಾಂಗ್ ಆಗೋದಿಲ್ಲ, ಕರೆಕ್ಟ್ ಆಗುತ್ತೆ. ಅದಾದಮೇಲೆ ಈ ಒಂದು ಡಯಾಗ್ರಾಮ್ನ ನೀವು ಚಿತ್ರನ ಹಾಕಲೇಬೇಕಾಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕಾಗುತ್ತೆ. ಯಾಕಂದರೆ ಈ ಒಂದು ಡಯಾಗ್ರಾಮ್ ಹಾಕ್ಲಿಕ್ಕಂದರೆ ನಿಮಗೆ ಪರಿಪೂರ್ಣ ಅಂಕಗಳು ಸಿಗೋದಿಲ್ಲ. ನಿಮಗೆ 4ಕ್ಕೆ 3 ಅಂಕಗಳು ಸಿಗ್ಬೋದು ಅಥವಾ 2.5 ಅಂಕಗಳು ಸಿಗ್ಬೋದು. ಹಾಗಾಗಿ ಪರಿಪೂರ್ಣ ಅಂಕ ಸಿಗಬೇಕಂದ್ರೆ ಈ ಒಂದು ಡಯಾಗ್ರಾಮ್ ಡಯಾಗ್ರಾಮ್ನಲ್ಲಿ ಹಾಕೋದ್ರ ಮೂಲಕ ಈ ಒಂದು 4 ಕಲ್ಪನೆಗಳನ್ನು ನೀವು ಬರೀಲೇಬೇಕಾಗುತ್ತೆ ಸ್ನೇಹಿತರೆ. ಇವು ಫಸ್ಟ್ ಒಂದು ಕಲ್ಪನೆ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. ಈಗ ಫಸ್ಟ್ ಒಂದು ಕಲ್ಪನೆ ಬಂದ್ಬಿಟ್ಟು ಆರ್ಥಿಕ ವ್ಯವಸ್ಥೆಯಲ್ಲಿ ಕೇವಲ 2 ವಲಯಗಳಿರುತ್ತವೆ. ಅದು ಬಂದ್ಬಿಟ್ಟು ಒಂದನೇದು ಕುಟುಂಬ ವಲಯ, ಸೆಕೆಂಡ್ ಒನ್ ಉದ್ಯಮ ವಲಯ. ಸ್ನೇಹಿತರೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಫಾರ್ ಎಕ್ಸಾಂಪಲು ನಮ್ಮ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ, ನಮ್ಮ ಇಂಡಿಯಾದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಎಷ್ಟು ವಲಯಗಳಿವೆ? ಒಂದು ಕುಟುಂಬ ವಲಯ ಮತ್ತು ಇನ್ನೊಂದು ಉದ್ಯಮ ವಲಯ. ಈ ಒಂದು ಕುಟುಂಬ ವಲಯ ಮತ್ತು ಉದ್ಯಮ ವಲಯಗಳೆಂಬ 2 ವಲಯಗಳಿವೆ. ಕುಟುಂಬ ವಲಯ ಅಂದರೆ ಏನು? ನಿಮ್ಮಂಥ ಜನಸಾಮಾನ್ಯರಿಗೆ ನಾವು ಕುಟುಂಬ ವಲಯ ಅಂತ ಕರಿತೀವಿ. ಅದಾದಮೇಲೆ ಉದ್ಯಮ ವಲಯ ಅಂದರೆ ಯಾವುದೇ ಒಂದು ಸರಕು ಸೇವೆಗಳನ್ನು ನೀಡುವಂಥ, ಪೂರೈಕೆ ಮಾಡುವಂಥ ಅಥವಾ ಉತ್ಪಾದಿಸುವ ಕಂಪನಿಗಳು. ಈ ಕಂಪನಿಗಳು ಯಾವುದಂದ್ರೆ HUL ಕಂಪ್ನಿಗಿರ್ಬೋದು, ITC ಕಂಪ್ನಿಗಳಾಗಿರ್ಬೋದು ಅಥವಾ ಗೋಡ್ರೇಜ್ ಆಗಿರ್ಬೋದು ಅಥವಾ ಈ ರೀತಿಗೆ ಯಾವುದೇ ಒಂದು ಗ್ರಾಹಕರಿಗೆ ಸರಕುಗಳನ್ನು ಉತ್ಪಾದನೆ ಮಾಡುವಂಥ ಕಂಪನಿಗಳು ಅವು ಏನಾಗಿರ್ತವೆ? ಉದ್ಯಮ ವಲಯ ಆಗಿರ್ತವೆ ಸ್ನೇಹಿತರೆ. ಈ ರೀತಿಯಾಗಿ ಒಂದೇ ಕಲ್ಪನೆ ಏನಂದರೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಕಂಠಪಾಠ ಮಾಡುವ ಅವಶ್ಯಕತೆ ಇಲ್ಲ. ನೀವು ನಾನು ಹೇಳುವಂಥ ಈ ಒಂದು ವಿಡಿಯೋದಲ್ಲಿ ಹೇಳುವಂಥ ಒಂದು ಪರಿಪೂರ್ಣವಾದ ಒಂದು ಅಂಶಗಳನ್ನು ನೀವೇನಾದ್ರು ನೆನ್ಪಿಟ್ಕೊಂಡು ಹೋದರೆ ನಿಮ್ಮ ಒಂದು ಎನ್ಯುವಲ್ ಎಕ್ಸಾಮಲ್ಲಿ ಕರೆಕ್ಟಾಗಿ ನೀವು ಆನ್ಸರ್ನ ಬರಿತೀವಿ ಸ್ನೇಹಿತರೆ. ನೋಡಿ, ಫಸ್ಟ್ ಒಂದು ಕಲ್ಪನೆ ಬಂದುಬಿಟ್ಟು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ 2 ವಲಯಗಳಿರುತ್ತವೆ ಸ್ನೇಹಿತರೆ. ಫಸ್ಟ್ ಒಂದು ವಲಯ ಬಂದುಬಿಟ್ಟು ಕುಟುಂಬ ವಲಯ. ಯಾವುದು? ಕುಟುಂಬ ವಲಯ. ಸೆಕೆಂಡ್ ಒಂದು ವಲಯ ಬಂದುಬಿಟ್ಟು ಉದ್ಯಮ ವಲಯ. ಕುಟುಂಬ ವಲಯ ಅಂದರೆ ಜನಸಾಮಾನ್ಯರ ಒಂದು ಗುಂಪು, ಅಂದರೆ ನಿಮ್ಮಂಥ ಜನಸಾಮಾನ್ಯರ ಒಂದು ಗುಂಪು. ಇನ್ನು ಉದ್ಯಮ ವಲಯ ಅಂದರೆ ಕಂಪನಿಗಳು, ನಮ್ಮ ದೇಶದಲ್ಲಿ ಇರುವಂಥ ಹಲವಾರು ಕಂಪನಿಗಳು ಒಂದು ಗುಂಪು, ಅದು ಉದ್ಯಮ ವಲಯ. ಇನ್ನು ಸೆಕೆಂಡ್ ಒನ್ ಕಲ್ಪನೆಗೆ ಬಂದರೆ ಅಥವಾ ಹೂವೆಗಳಿಗೆ ಬಂದರೆ, ಸೆಕೆಂಡ್ ಒನ್ ಹೂವೆ ಏನಂದರೆ ಕುಟುಂಬ ವಲಯವು ತನ್ನ ಪೂರ್ಣ ಆದಾಯವನ್ನು ಅನುಭೋಗದ ಮೇಲೆ ವೆಚ್ಚ ಮಾಡ್ತಿದೆ, ಹಾಗಾಗಿ ಉಳಿತಾಯವಿರುವುದಿಲ್ಲ. ಸ್ನೇಹಿತರೆ, ಇದು ಸೆಕೆಂಡ್ ಒನ್ ಕಲ್ಪನೆ. ಈಗಲೇ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೆಕೆಂಡ್ ಒಂದು ಕಲ್ಪನೆ ಏನಂದರೆ ಕುಟುಂಬ ವಲಯ ಅಂದರೆ ಜನಸಾಮಾನ್ಯರು. ಕುಟುಂಬ ವಲಯ ಅಂದರೆ ಜನಸಾಮಾನ್ಯರು ಏನು ಮಾಡ್ತಾರೆ ಅಂದರೆ ತಮ್ಮ ಅನುಭೋಗವನ್ನು ತೀರಿಸಿಕೊಳ್ಳಲು ಸಲುವಾಗಿ, ಅಂದರೆ ಅನುಭೋಗ ಅಂದರೆ
ತಮ್ಮ ಬಯಕೆ ಆಸೆಗಳೇನಿರ್ತಾವಲ್ಲ ಅವುಗಳನ್ನು ತೀರಿಸಿಕೊಳ್ಳುವ ಸಲುವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಮತ್ತು ಏನು ಮಾಡ್ತಾರೆ, ಉದ್ಯಮ ವಲಯದಲ್ಲಿರುವಂಥ ಸರಕು ಸೇವೆಗಳನ್ನು ಕೊಂಡುಕೊಳ್ಳಲು ಹೋಗ್ತಾರೆ, ವೆಚ್ಚವನ್ನು ಮಾಡ್ತಾರೆ. ಆ ಒಂದು ವೆಚ್ಚವನ್ನು ಮಾಡುವ ಒಂದು ಸಲುವಾಗಿ ಅವ್ರೇನು ಮಾಡ್ತಾರೆ ಅಂದರೆ ತಮ್ಮ ಬಳಿ ಉಳಿತಾಯವನ್ನು ಉಳಿಸಿಕೊಳ್ಳುವುದಿಲ್ಲ. ಇದು ಕ್ಲಿಯರ್ ಕಟ್ ಆಗಿದೆ ಸ್ನೇಹಿತರೆ. ಏನು ಮಾಡ್ತಾರೆ, ಕುಟುಂಬ ವಲಯ ಅಂದರೆ ಜನಸಾಮಾನ್ಯರು ತಮ್ಮ ಅನುಭೋಗದ ಸಲುವಾಗಿ ಏನು ಮಾಡ್ತಾರೆ, ವೆಚ್ಚವನ್ನು ಮಾಡ್ತಾರೆ. ಯಾವೊಂದು ಇದ್ರ ಮೇಲೆ, ಉದ್ಯಮ ವಲಯದ ಮೇಲೆ. ಉದ್ಯಮ ವಲಯ ಉತ್ಪಾದಿಸುವಂಥ ಸರಕು ಸೇವೆಗಳ ಮೇಲೆ ವೆಚ್ಚ ಮಾಡುತ್ತೆ. ಹಾಗಾಗಿ ಜನಸಾಮಾನ್ಯರ ಬಳಿ ಏನಿರಲ್ಲ, ಉಳಿತಾಯ ಇರೋದಿಲ್ಲ. ಜನಸಾಮಾನ್ಯರು ಅಂದರೆ ಕುಟುಂಬ ವಲಯ. ಇನ್ನು ಥರ್ಡ್ ಒಂದು ಪಾಯಿಂಟ್ ಬಂದುಬಿಟ್ಟು, ಉದ್ಯಮ ವಲಯ ತನ್ನ ಪೂರ್ಣ ಉತ್ಪನ್ನವನ್ನು ಕುಟುಂಬ ವಲಯಕ್ಕೆ ಮಾರಾಟ ಮಾಡುತ್ತದೆ. ಉದ್ಯಮ ವಲಯ ಅಂದರೆ ಇಂಡಿಯಾದಲ್ಲಿರುವಂಥ ಕಂಪನಿಗಳು ಏನು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಲ್ಲ, ಆ ಒಂದು ಕಂಪನಿಗಳಿಗೆ ನಾವು ಉದ್ಯಮ ವಲಯ ಅಂತ ಕರಿತೀವಿ. ಏನು ಮಾಡ್ತಾವೆ ಅಂದರೆ ಕಂಪ್ನಿಗಳು, ನಮ್ಮ ಇಂಡಿಯಾದಲ್ಲಿರುವಂಥ ಕಂಪ್ನಿಗಳು ಏನು ಮಾಡ್ತಾವೆ ಅಂದರೆ ತಾವು ಉತ್ಪಾದನೆ ಮಾಡುವಂಥ ಸರಕು ಸೇವೆಗಳನ್ನು ಏನು ಮಾಡ್ತಂದರೆ ಜನಸಾಮಾನ್ಯರಿಗೆ ಮಾರಾಟ ಮಾಡುವ ಮೂಲಕ ಅದರಿಂದ ಲಾಭ ಮಾಡುತ್ತವೆ. ಉತ್ಪನ್ನವನ್ನು ಕುಟುಂಬ ವಲಯಕ್ಕೆ ಮಾರಾಟ ಮಾಡುತ್ತವೆ ಮತ್ತು ಅದರಿಂದ ಲಾಭ ಮಾಡ್ತೇವೆ. ಇದು ಥರ್ಡ್ ಪಾಯಿಂಟ್. ಕರೆಕ್ಟಾಗಿ ಈಗ ತಿಳಿಸ್ಕೊಳ್ಳಿ. ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ. ಉದ್ಯಮ ವಲಯ ತನ್ನ ಪೂರ್ಣ ಉತ್ಪನ್ನವನ್ನು ಕುಟುಂಬ ವಲಯಕ್ಕೆ ಮಾರಾಟ ಮಾಡುತ್ತದೆ. ಮಾರಾಟ ಮಾಡುವ ಮೂಲಕ ಲಾಭ ಗಳಿಸುತ್ತವೆ ಕುಟುಂಬ ವಲಯದಿಂದ. ನೆಕ್ಸ್ಟ್ ನೀವು ಬರೀಬೇಕಾಗುತ್ತೆ. ಇದು ಥರ್ಡ್ ಒನ್ ಕಲ್ಪನೆ. ಇನ್ನು ಫೋರ್ತ್ ಒಂದು ಕಲ್ಪನೆ ಅಂದರೆ, ಇದು ವಿದೇಶಿ ವ್ಯಾಪಾರವಿಲ್ಲದ ಅರ್ಥವ್ಯವಸ್ಥೆಯಾಗಿದೆ. ಅಲ್ಲದೆ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಮಧ್ಯ ಪ್ರವೇಶವಿರುವುದಿಲ್ಲ. ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ. ಇಲ್ಲಿ ಯಾವುದೇ ರೀತಿ ಮಧ್ಯ ಪ್ರವೇಶ ಇರೋದಿಲ್ಲ. ಇದು ವಿದೇಶಿಯಲ್ಲಿ ಈ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಏನಿರಲ್ಲ, ವಿದೇಶಿ ವ್ಯಾಪಾರ ಇರೋದಿಲ್ಲ. ಇದು ಫೋರ್ತ್ ಒನ್ ಕಲ್ಪನೆ ಅಥವಾ ಕಲ್ಪನೆ. ಈ ರೀತಿಯಾಗಿ 4 ಕಲ್ಪನೆಗಳನ್ನು ನೀವು ಎಕ್ಸ್ಪ್ಲನೇಷನ್ನ ಅಥವಾ ವಿವರಣೆಯಾಗಿ ಬರೀಬೇಕಾಗುತ್ತೆ. ವಿವರಣೆ ಬರೆದ ಮೇಲೆ ಈ ಒಂದು ಡಯಾಗ್ರಾಮನ್ನು ನೀವು ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಇವ್ಯಾಲ್ಯೂಯೇಟರ್ಗೆ ನೀವು ತೋರಿಸ್ಬೇಕು ಯಾವ ರೀತಿಯಾಗಿ ಆನ್ಸರ್ ಬರೆದಿದ್ದೀನಿ ಅಂತ. ನೋಡಿ, ಈ ಒಂದು ಡಯಾಗ್ರಾಮ್ ಅಷ್ಟೊಂದು ಏನು ಡಿಫಿಕಲ್ಟ್ ಇಲ್ಲ. ಯಾವ ರೀತಿಯಾಗಿ ಡಯಾಗ್ರಾಮ್ ಹಾಕೋದಂತ ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಫಸ್ಟನ್ನು ಕುಟುಂಬ ವಲಯ ಅಂತ ಈ ರೀತಿಗೆ ಹಾಕ್ಬೇಕಾಗುತ್ತೆ. ಸೆಕೆಂಡನ್ನು ಉದ್ಯಮ ವಲಯ. ಈ ರೀತಿಯಾಗಿ 2 ಬಾಕ್ಸ್ಗಳನ್ನು ಹಾಕ್ಬೇಕಾಗುತ್ತೆ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಕೇಳಿದ್ರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕುಟುಂಬ ವಲಯ ಅಂತ ಹಾಕಿರ್ತೀರಿ, ಇನ್ನು ಉದ್ಯಮ ವಲಯ ಅಂತ ಬಾಕ್ಸ್ನ ಹಾಕಿರ್ತೀರಿ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕುಟುಂಬ ವಲಯದಿಂದ ಉದ್ಯಮ ವಲಯಕ್ಕೆ ಈ ರೀತಿಯಾಗಿ ನೀವು ಬಾಕ್ಸ್ನ ಇಲ್ಲಿಂದ ಏರೋ ಮಾರ್ಕು ಈ ರೀತಿಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ. ಕುಟುಂಬ ವಲಯ ಈ ರೀತಿ ಆರೋ ಮಾರ್ಕ್ ಹಾಕಿದರೆ ಕುಟುಂಬ ವಲಯ ಉದ್ಯಮ ವಲಯಕ್ಕೆ ಪೂರೈಕೆ ಮಾಡ್ದಂಗೆ ಸ್ನೇಹಿತರೆ. ನೋಡಿ, ಕುಟುಂಬ ವಲಯ ಏನು ಮಾಡ್ತಂದರೆ ಉತ್ಪಾದನಾ ಅಂಗಗಳಾದಂಥ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಈ 4 ಉತ್ಪಾದನಾ ಅಂಗಗಳನ್ನು ಉದ್ಯಮ ವಲಯಕ್ಕೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಲು, ಇದನ್ನು ಎದಕ್ಕೆ ಕೊಡುತ್ತಂದರೆ ಯಾವೊಂದು ಕಾರಣಕ್ಕೆ ಕೊಡುತ್ತಂದರೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಲು ಮತ್ತು ಹೆಲ್ಪ್ ಆಗೋಕ್ಕೆ ಉದ್ಯಮ ವಲಯಕ್ಕೆ ಕುಟುಂಬ ವಲಯ ನೀಡುತ್ತೆ, ಉತ್ಪಾದನಾ ಅಂಗಗಳನ್ನು ನೀಡ್ತೈತಿ. ಇಲ್ಲಿ ಯಾರೋ ಮಾರ್ಕ್ ಹಾಕಿದ್ರೆ ಸ್ನೇಹಿತರೆ, ಅದಕ್ಕಾಗಿ ಇಲ್ಲಿಂದ ಈ ರೀತಿಯಾಗಿ ಯಾರೋ ಮಾರ್ಕ್ ಹಾಕಿದರೆ ಅಂದರೆ ಕುಟುಂಬ ವಲಯ ಉದ್ಯಮ ವಲಯಕ್ಕೆ ಈ ಒಂದು ಉತ್ಪಾದನಾ ಅಂಗಗಳನ್ನು ನೀಡುತ್ತೆ. ಇದರ ಪ್ರತಿಫಲವಾಗಿ ಇಲ್ಲಿ ಅಂಡರ್ ಏನು ಮಾಡಿದ್ದಾರೆ ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿಂದ ಮತ್ತೆ ಈ ರೀತಿಯಾಗಿ ಇಲ್ಲಿ ಯಾರೋ ಮಾರ್ಕ್ ಹಾಕಿದ್ದಾರೆ. ಈಗ ಅದರ ಪ್ರತಿಫಲವಾಗಿ ಉದ್ಯಮ ವಲಯ ಏನು ಮಾಡ್ತಂದರೆ ಉದ್ಯಮ ವಲಯ ಏನು ಮಾಡ್ತಂದರೆ ಭೂಮಿಗೆ ಪ್ರತಿಫಲವಾಗಿ ಏನು ಮಾಡ್ತಾ ಗೇಣಿಯನ್ನು ಕೊಡುತ್ತೆ, ಮತ್ತು ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ ಕೊಡುತ್ತೆ, ಬಂಡವಾಳ ಪ್ರತಿಫಲವಾಗಿ ಬಡ್ಡಿಯನ್ನು ಕೊಡುತ್ತೆ, ಮತ್ತು ಸಂಘಟನೆಗೆ ಪ್ರತಿಫಲವಾಗಿ ಲಾಭವನ್ನು ಕೊಡುತ್ತೆ ಸ್ನೇಹಿತರೆ. ಈ ರೀತಿಗೆ ಪ್ರತಿಫಲವಾಗಿ ಉದ್ಯಮ ವಲಯ ಕುಟುಂಬ ವಲಯಕ್ಕೆ ಮತ್ತೆ ಅದನ್ನು ರಿಟರ್ನ್ ಮಾಡುತ್ತೆ, ಪ್ರತಿಫಲ ಕೊಡುತ್ತೆ. ಅದೇನು ಹಂಗೆ ಕೊಡೋದಿಲ್ಲ. ಈಗ ಭೂಮಿಗೆ ಗೇಣಿ, ಈಗ ಸಿಂಪಲಾಗಿ ತಿಳಿಸ್ತೀನಿ. ಭೂಮಿಗೆ ಗೇಣಿ ಅಂದರೆ ಯಾವ ರೀತಿಗೆ ಭೂಮಿಗೆ ಗೇಣಿ ಕೊಡ್ತಂದ್ರೆ ಸ್ನೇಹಿತರೆ, ನೋಡಿ ಇತ್ತೀಚೆಗೆ ಏನು ಬರ್ತಾಯಿವೆ ಅಂದರೆ ಫ್ಯಾನ್ಗಳು ಬರ್ತಾಯಿದ್ವಿ, ಟರ್ಬೈನ್ ಫ್ಯಾನ್ಗಳು ಬರ್ತಾಯಿದ್ವಿ. ಆ ಒಂದು ಟರ್ಬೈನ್ ಫ್ಯಾನ್ಗಳಿಗೆ ಸಾಮಾನ್ಯವಾಗಿ ಅತಿ ಹೆಚ್ಚು ಭೂಮಿ ಬೇಕಾಗುತ್ತದೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ರೈತರ ಹತ್ರ ಹೋಗಿ ಏನು ಮಾಡ್ತಾರೆ,
ಇಷ್ಟು ಭೂಮಿ ನಿಮ್ಮ ಭೂಮಿ ಬೇಕಾಗುತ್ತೆ, ಇಷ್ಟು ವರ್ಷ ನಾವು ಅಗ್ರಿಮೆಂಟ್ ಮಾಡ್ಕೊತೀವಿ ಅಂತ ಭೂಮಿಯನ್ನು ಕೇಳ್ತಾರೆ. ಅದಕ್ಕೆ ಒಂದು ಹಣದ ಆಮಿಷನ ಹೊಡ್ತಾರೆ ರೈತರಿಗೆ ಹೋಗಿ, ಇಷ್ಟು ಲಕ್ಷ ನಿಮಗೆ ಕೊಡ್ತೀವಿ, ಈ ಒಂದು ಭೂಮಿ ನಿಮ್ಮ ಭೂಮಿಯನ್ನು ನಮಗೆ ಇಷ್ಟು ವರ್ಷ ಕೊಡಿ, ಇಷ್ಟು ಹಣ ಕೊಡ್ತೀವಿ ಅಂತ ಕೇಳ್ತಾರೆ. ಅದಕ್ಕೆ ಏನು ಮಾಡ್ತಾನೆ ರೈತ, ಹಣದ ಒಂದು ಆಮಿಷಗಾಗಿ ಹಣದ ಆಮಿಷಗೆ ಒಳಗಾಗಿ ಏನು ಮಾಡ್ತಾರೆ, ಅದು ಒಂದು ದೊಡ್ಡ ಅಮೌಂಟ್ಗೆ ಹಣದ ಆಮಿಷಗೆ ಅವರು ರೈತರ ಒಳಗಾಗಿ ತಮ್ಮ ಭೂಮಿಯನ್ನು ಉದ್ಯಮಕ್ಕೆ ಕೊಟ್ಬಿಡ್ತಾರೆ. ಉದ್ಯಮವಲಯ ಅಂದರೆ ಈಗ ಜನರಲಾಗಿ ಕಂಪ್ನಿಗಳು ಬಂದಿರ್ತಾವಲ್ಲ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ರಿನ್ಯೂ ಆಗಿರ್ಬೋದು ಅಥವಾ ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿಗೆ ಆಗಿರ್ಬೋದು. ಈ ರೀತಿ ಕಂಪ್ನಿಗಳು ಏನು ಮಾಡ್ತಾವೆ ಅಂದರೆ ತಮ್ಮ ಒಂದು ಫ್ಯಾನ್ಗಾಗಿ, ತಮ್ಮ ಒಂದು ಟರ್ಬೈನ್ ಫ್ಯಾನ್ಗಳಾಗಿ ಅವು ಒಂದು ಭೂಮಿನ ಕೇಳ್ತಾವೆ. ಇಷ್ಟು ದುಡ್ಡು ಕೊಡ್ತೀವಿ ನಿಮ್ಗೆ, ರೈತರ ಹತ್ರ ಹೋಗಿ ಇಷ್ಟು ದುಡ್ಡನ್ನ ಕೊಡ್ತೀವಿ, ಇಷ್ಟು ವರ್ಷ ನಮಗೆ ಅಗ್ರಿಮೆಂಟ್ ಮಾಡಿಕೊಡು ಅಂತ ಕೇಳ್ತಾರೆ. ಅದಕ್ಕೆ ರೈತರು ಏನು ಮಾಡ್ತಾರೆ, ತಮ್ಮ ಒಂದು ಹಣದ ಒಂದು ಆಮಿಷಗೊಳಗಾಗಿ ಆಯಿತು ಅಂತ ಹೇಳಿ ಹಣವನ್ನು ಇಸ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ತಮ್ಮ ಭೂಮಿಯನ್ನು ಅವ್ರ ಕಂಪ್ನಿಗೆ ಕೊಟ್ಬಿಡ್ತಾರೆ. ಅದರ ಪ್ರತಿಫಲವಾಗಿ ಏನು ಕೊಡ್ತಾರೆ ಇವರು, ಉದ್ಯಮ ವಲಯದವರು ಹಣವನ್ನು ಕೊಡ್ತಾರೆ. ಇದೇ ಸೇಮ್ ಇಲ್ಲಿ ಆಗುತ್ತೆ ಸ್ನೇಹಿತರೆ. ಕುಟುಂಬ ವಲಯವನ್ನು ತಮ್ಮ ಭೂಮಿಯನ್ನು ಕೊಡ್ತಾರೆ. ಆಗ ಕೊಟ್ಟಾಗ ಅವರು ಉದ್ಯಮ ವಲಯ ಏನು ಮಾಡ್ತಾರೆ, ಕುಟುಂಬ ವಲಯಕ್ಕೆ ದುಡ್ಡನ್ನ ಕೊಡ್ತಾರೆ. ಎಷ್ಟು ಕೊಡ್ತಾರೆ, ಅವರೊಂದು ಅಗ್ರಿಮೆಂಟ್ ಒಂದು ಎಷ್ಟು ಅಗ್ರಿಮೆಂಟ್ ಮಾಡಿರ್ತಾರೆ ಆ ಒಂದು ಅಗ್ರಿಮೆಂಟ್ ರೀತಿ ದುಡ್ಡನ್ನ ಕೊಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ಈ ರೀತಿಯಾಗಿ ಮತ್ತೆ ಏನು ಮಾಡ್ತಾರೆ, ಕುಟುಂಬ ವಲಯ ಯಾವ ರೀತಿಯಾಗಿ ಉತ್ಪಾದನಾಂಗ ಕೊಡುತ್ತೆ ಅದೇ ರೀತಿಯಾಗಿ ಪ್ರತಿಫಲವಾಗಿ ಉದ್ಯಮ ವಲಯ ಉತ್ಪಾದನಾಂಗಗಳ ಪ್ರತಿಫಲವಾಗಿ ಅವಕ್ಕೆ ಪ್ರತಿಫಲ ಕೊಡುತ್ತೆ. ಭೂಮಿಗೆ ಗೇಣಿನ ಕೊಡ್ತೈತೆ. ಈಗ ಹೇಳ್ದಂಗೆ ಭೂಮಿಯ ಅವರು ರೈತರ ಭೂಮಿ ಕೊಟ್ಟರೆ ಕಂಪ್ನಿಗಳು ಏನು ಮಾಡ್ತೀವಿ ಅದಕ್ಕೆ ಪ್ರತಿಫಲವಾಗಿ ದುಡ್ಡನ್ನ ಕೊಡುತ್ತೆ. ಅದಾದಮೇಲೆ ಶ್ರಮ ಕೊಡ್ತಾರೆ ಕುಟುಂಬ ವಲಯ. ಶ್ರಮ ಅಂದರೆ ಕಾರ್ಮಿಕರು, ಲೇಬರ್ಸ್. ನಾವು ಜನಸಾಮಾನ್ಯರು ಹೋಗಿ ಕಂಪ್ನಿಗಳ ಹತ್ರ ದುಡಿತಾರೆ. ಆ ಒಂದು ಕಂಪ್ನಿಯಲ್ಲಿ ದುಡಿಯೋದಕ್ಕೆ ಕಂಪ್ನಿಯವ್ರು ಏನು ಮಾಡ್ತಾರೆ, ನಮಗೆ ದುಡ್ಡನ್ನ ಕೊಡ್ತಾರೆ. ಶ್ರಮಕ್ಕೆ ಅಂದರೆ ಕಾರ್ಮಿಕರಿಗೆ ಕೂಲಿನ ಕೊಡ್ತಾರೆ. ಅದಾದಮೇಲೆ ಬಂಡವಾಳ ಹಾಕ್ತಾರೆ. ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ ಜನರು ನಮ್ಮ ಸಮಾಜದಲ್ಲಿರುವ ಜನರು ಏನು ಮಾಡ್ತಾರೆ ಅಂದರೆ ಕಂಪ್ನಿಗೆ ಇಲ್ಲಿ ಇಂಡಿಯಾದಲ್ಲಿರುವಂಥ ಅಥವಾ ಇಂಡಿಯಾದಲ್ಲಿ ಇಲ್ಲಿರುವಂಥ ಒಂದು ಕಂಪ್ನಿಗೆ ಏನು ಮಾಡ್ತಾರೆ ಅಂದರೆ ದುಡ್ಡನ್ನ ಹಾಕ್ತಾರೆ. ಕಂಪ್ನಿಗೆ ದುಡ್ಡು ಹಾಕಿದಾಗ ಕಂಪ್ನಿಗೆ ಒಂದು ರಿಟರ್ನ್ ಕೊಡುತ್ತೆ, ಅದು ಒಂದು ಇಂಟ್ರೆಸ್ಟ್ ಕೊಡುತ್ತೆ. ಅದಕ್ಕೆ ನಾವು ಬಡ್ಡಿ ಅಂತ ಕರಿತೀವಿ. ಅದಾದಮೇಲೆ ಸಂಘಟನೆ.